ಮದ್ದೂರು ಗಲಭೆ ರಾಜಕೀಯವಾಗಿ ಬಳಸುವುದು ಸರಿಯಲ್ಲ. ಸಾರ್ವಜನಿಕರ ವ್ಯಕ್ತಿಗಳು ಸಾಮಾಜಿಕ ಜವಾಬ್ದಾರಿಯನ್ನು ಅರಿತು ವರ್ತನೆಯನ್ನ ಮಾಡಬೇಕಾಗುತ್ತೆ. ಮದ್ದೂರು ಗಲಾಟೆ ರಾಜಕೀಯವಾಗಿ ಬಳಸುವುದು ಸರಿಯಲ್ಲ. ಸಾರ್ವಜನಿಕ ವ್ಯಕ್ತಿಗಳು ಸಾಮಾಜಿಕ ಜವಾಬ್ದಾರಿಯನ್ನ ಅರಿತು ವರ್ತಿಸಬೇಕು. ಸಂಘಟನೆಗಳು ಸಾಮಾಜಿಕ ಜವಾಬ್ದಾರಿಯನ್ನ ಅರಿತು ವರ್ತನೆ ಮಾಡಬೇಕು. ಕೋಮು ಭಾವನೆಗಳನ್ನ ಕೆರಳಿಸುವುದನ್ನ ಮಾಡಬಾರದು. ಉದ್ರೇಕಕ್ಕೆ ಒಳಗಾಗಿ ಭಾಷಣವನ್ನ ಮಾಡುವುದು ಸರಿಯಲ್ಲ. ಭಾವನಾತ್ಮಕ ವಿಷಯಗಳನ್ನ ಪ್ರಚೋದಿಸುವುದು ಸರಿಯಲ್ಲ. ಬಿಜೆಪಿ ನಾಯಕರಿಗೆ ಡೈರೆಕ್ಟ್ ಆಗಿ ಗುಮ್ಮಿರುವಂತಹ ಸಚಿವ ಮಹದೇವಪ್ಪ 2016 ಹಾಗೂ 2018ರಲ್ಲಿ ನಡೆದಿದ್ದೇನು ಅನ್ನೋದರ ಬಗ್ಗೆ ವಿವರ. ಈಗ ಬಿಜೆಪಿ ಮಾಡಿರುವಂತಹ ಈ ಒಂದು ಶವ ರಾಜಕೀಯ ನಮ್ಮ ಕಣ್ಣು ಮುಂದೆ ಇದೆ. ದಸರಾ ಗಣೇಶ ಹಬ್ಬವನ್ನ ಧರ್ಮದ ಕಲಹಕ್ಕೆ ಬಳಸ್ಕೊಳ್ತಾ ಇರೋದು ಸರಿಯಲ್ಲ. ಬಿಜೆಪಿಗರ ವಿರುದ್ಧ ಆಕ್ರೋಶವನ್ನ ಹೊರಹಾಕಿರುವಂತಹ ಸಚಿವ ಮಹದೇವಪ್ಪ, ನಂಗೊಂದು ಕ್ವಶನ್ ಇದೆ. ಯಾಕೆ ಮುಸ್ಲಿಂ ಹಬ್ಬಗಳು ರಂಜಾನ್ ಆಗಿರಬಹುದು, ಈದ್ ಮಿಲಾದ್ ಆಗಿರಬಹುದು ಎಲ್ಲ ಶಾಂತ ರೀತಿಯಿಂದ ಆಗುತ್ತೆ? ಯಾಕೆ ಗಣೇಶ ಹಬ್ಬ ಬಂದ ಕೂಡಲೇ ಅಥವಾ ಯಾವುದೋ ದೇವಿಯ ಉತ್ಸವ ಬಂದ ಕೂಡಲೇ ಯಾಕೆ ಗಲಾಟೆ ಆಗುತ್ತೆ? ಯಾಕಂದ್ರೆ ಹಿಂದೂಗಳು ಶಾಂತಿಯುತವಾಗಿರ್ತಾರೆ. ಮಾಡ್ಕೊಳ್ಳಿ ಬಿಡು, ಅವ್ರದ್ದು ಹಬ್ಬ ಅಂತ ಹೇಳಿ ಎಲ್ಲರೂ ಹಂಗೆ ಅಂತ ಹೇಳೋದಿಲ್ಲ. ಮುಸ್ಲಿಮರು ಎಲ್ಲರೂ ಕಿಡಿಗೇಡಿಗಳು ಅಂತ ನಾ ಹೇಳ್ತಾ ಇಲ್ಲ. 5-6 ಜನ ಮಾಡುವಂತಹ ಕಿಡಿಗೇಡಿತನಕ್ಕೆ ಪ್ರತಿ ವರ್ಷವೂ ಕೂಡ ಇದ್ರೆ ಮಾತಾಡ್ತಾ ಇದ್ರೆ ಸರಿಯಾಗುತ್ತಾ? ಇದು ಯೋಚನೆ ಮಾಡಿ. ಮುಸ್ಲಿಂ ಧಾರ್ಮಿಕ ಹಬ್ಬಗಳೆಲ್ಲ ಸರಾಗ ರೀತಿಯಿಂದ ನಡೀತವೆ. ಹಿಂದೂಗಳ ಹಬ್ಬದಲ್ಲಿ ಈ ಗಲಾಟೆಗಳು ಯಾಕೆ? ಎಸ್, ಇದರ ಬಗ್ಗೆ ಸಚಿವ ಮಹದೇವಪ್ಪ ಅವರು ಮಾತನಾಡಿದ್ದಾರೆ. ಏನಂದ್ರೆ ರಾಜಕೀಯವಾಗಿ ಯಾವುದು ಮಾತಾಡಬೇಡಿ, ಪ್ರಚೋದನಾಕಾರಿಯಾಗಿ ಭಾಷಣವನ್ನ ಮಾಡೋದನ್ನ ಬಿಡಿ ಅಂತ ಹೇಳಿದ್ದಾರೆ. ಬೈಟ್ ಇದೆ, ಏನು ಹೇಳಿದ್ದಾರೆ ನೋಡ್ಕೊಂಬರೋಣ. ಎಸ್ ವೀಕ್ಷಕರೇ, ಅವ್ರು ಹೇಳಿದ್ದಿಷ್ಟೇ. ಬಿಜೆಪಿ ಮಾಡಿರುವ ಶವ ರಾಜಕೀಯ ನಮ್ಮ ಕಣ್ಣು ಮುಂದೆ ಇರುವಂಥದ್ದು. ದಸರಾ ಗಣೇಶ ಹಬ್ಬವನ್ನ ಧಾರ್ಮಿಕ ಕಲಹಕ್ಕೆ ಬಳಸ್ಕೊಳ್ಳೋದು ಸರಿಯಾಗೋದಿಲ್ಲ. ಬಿಜೆಪಿಗರ ವಿರುದ್ಧ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ದಸರಾ ಗಣೇಶ ಹಬ್ಬವನ್ನ ಧಾರ್ಮಿಕ ಕಲಹಕ್ಕೆ ಬಳಕೆ ಮಾಡಲಾಗ್ತಾ ಇರುವಂಥದ್ದು, ಇದನ್ನ ಮಾಡಬೇಡಿ ಅಂತ ಹೇಳ್ತಾ ಇರುವಂಥದ್ದು. ಬಿಜೆಪಿ ನಾಯಕರಿಗೆ ಡೈರೆಕ್ಟ್ ಆಗಿ ಗುಮ್ಮಿದ್ದಾರೆ ಸಚಿವ ಮಹದೇವಪ್ಪ ಅವರು. ಸೊ ಅವ್ರು ಹೇಳ್ತಾ ಇರುವಂಥದ್ದು ಭಾವನಾತ್ಮಕ ವಿಚಾರಗಳನ್ನ ಪ್ರಚೋದಿಸುವುದು ಸರಿಯಲ್ಲ, ಹಾಗೆ ಉದ್ರೇಕವಾಗಿ ಭಾಷಣ ಮಾಡೋದು ಕೂಡ ಸರಿಯಲ್ಲ. ಕೋಮು ಭಾವನೆಗಳನ್ನ ಕೆರಳಿಸುವುದು ಕೂಡ ಮಾಡಬಾರದು. ಸಂಘಗಳು ಸಾಮಾಜಿಕ ಜವಾಬ್ದಾರಿಯನ್ನ ಅರಿತುಕೊಂಡು ವರ್ತನೆ ಮಾಡಬೇಕು ಅಂತ ಹೇಳಿ ಟ್ವೀಟ್ ಮಾಡಿರುವಂಥದ್ದು. ಸಾಮಾಜಿಕ ಜವಾಬ್ದಾರಿಯನ್ನ ಅರಿತು ವರ್ತನೆ ಮಾಡಬೇಕು ವ್ಯಕ್ತಿಗಳು ಸಾರ್ವಜನಿಕ ಸ್ಥಳಗಳಲ್ಲಿ ಅನ್ನೋದನ್ನ ಇಷ್ಟು ಉದ್ದದ ಒಂದು ಎಸ್ಸೆ ಪಟ್ಟಿ ಮಾಡಿ ಸಚಿವ ಮಹದೇವಪ್ಪ ಅವರು ಬರ್ಕೊಂಡಿರುವಂಥದ್ದು. ನನ್ನ ಪ್ರಶ್ನೆಗೆ ಯಾರಾದರೂ ಉತ್ತರ ಕೊಡೋದಿದ್ರೆ ಬಂದು ಉತ್ತರ ಕೊಡೋಕೆ ಓಕೆ. ಯಾಕೆ ರಂಜಾನ್, ಈದ್ ಮಿಲಾದ್ ಮತ್ತು ಮುಸ್ಲಿಮರ ಹಬ್ಬ ಶಾಂತಿಯುತವಾಗಿ ನಡೆಯುತ್ತೆ? ಹಿಂದೂಗಳ ಹಬ್ಬ ಅಂತ ಅಂದ ತಕ್ಷಣ ಪ್ರತಿ ವರ್ಷವೂ ಈ ಗಲಾಟೆ ಯಾಕೆ? ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.